ಸ್ನೇಹಿತರೆ, ಎಲ್ಲರಿಗೂ ಇನ್ಫಾರ್ಮೇಷನ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸುಸ್ವಾಗತ. ಗೆಳೆಯರೇ, ನೋಡಿ, ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರ, ಕರ್ನಾಟಕ ರಾಜ್ಯ ಪೊಲೀಸ್ ಅಲ್ಲಿ ಕರೆತಕ್ಕಂಥ ಹುದ್ದೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಅಂತ ತಿಳಿಸ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡಿದ ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಸ್ನೇಹಿತರೆ. ಎಲ್ಲ ಒಂದು ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ನೋಡಿ. ಹಾಗೆ ದಯವಿಟ್ಟು ನಮ್ಮ ಚಾನಲ್ಗೆ ನೀವು ಹೊಸಬರಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಚಾನಲ್ ನೇಮಕ ಸಬ್ಸ್ಕ್ರೈಬ್ ಬಟನ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋವನ್ನು ನೋಡ್ಬೋದು ಸ್ನೇಹಿತರೆ. ನಾವು ಆಗ್ತಕ್ಕಂಥ ಎಲ್ಲ ಉದ್ಯೋಗ ಮಾಹಿತಿಗಳು ನಿಮ್ಮ ನೋಟಿಫಿಕೇಶನ್ ಮುಖಾಂತರ ಬರ್ಬೇಕಂತಂದರೆ ಬರ್ತಕ್ಕಂಥ ಬೆಲ್ ಐಕನ್ ಕೂಡ ಇಲ್ಲಿ ನೀವು ಕ್ಲಿಕ್ ಮಾಡ್ಬೋದು ನೋಡಿ. ಪೊಲೀಸ್ ಅಧೀಕ್ಷಕರು, ಕರಾವಳಿ ಕಾವಲ್ ಪೊಲೀಸ್, ಉಡುಪಿ. ಸರಿನಾ? ಉಡುಪಿಯಲ್ಲಿ ಈ ಒಂದು ಹುದ್ದೆ ಉಡುಪಿಯಲ್ಲಿ ಈ ಒಂದು ಹುದ್ದೆಗೆ ನೇಮಕಾತಿ ನಡೆಯುತ್ತಿದೆ. ಮತ್ತು ಸದಸ್ಯರು ತಾಂತ್ರಿಕ ಸಿಬ್ಬಂದಿಗಳ ನೇಮಕಾತಿ ಸಮಿತಿ, ಉಡುಪಿ. ಸರಿನಾ? ನೋಡಿ, ತಾಂತ್ರಿಕ ಸಿಬ್ಬಂದಿಗಳ ನೇಮಕಾತಿ ಇಲ್ಲಿ ಉಡುಪಿಯಲ್ಲಿ ನಡೆಯುತ್ತಿದೆ. ಸರಿನಾ? ಕರಾವಳಿ ಕಾವಲು ಪೊಲೀಸ್ನಲ್ಲಿ ಉಡುಪಿ ಘಟಕದಲ್ಲಿ 5 ವರ್ಷಗಳು ಅಥವಾ 60 ವರ್ಷ ವಯಸ್ಸು ಎರಡರಲ್ಲಿ ಯಾವುದು ಮೊದಲು ಆ ಅವಧಿಗೆ ಗುತ್ತಿಗೆ ಆಧಾರದಲ್ಲಿ ನೇಮಕಾತಿ ಮಾಡುವ ಕುರಿತು ಇದು ಒಂದು ವಿಷಯ ಆಗಿರುತ್ತೆ. ಸರಿನಾ? ಉಡುಪಿ ಘಟಕದಲ್ಲಿ 5 ವರ್ಷಗಳ ಒಂದು ಅವಧಿಗೆ ನಿಮ್ಮನ್ನು ಇಲ್ಲಿ ಜಾಬ್ಗೆ ತಗೊಳ್ತಾರೆ. 60 ವರ್ಷ ವಯಸ್ಸಾದರೂ ಕೂಡ ಈ ಒಂದು ಹುದ್ದೆಗೆ ಇಲ್ಲಿ ಅರ್ಜಿಗಳನ್ನು ಇಲ್ಲಿ ನೀವು ಸಲ್ಲಿಸ್ಬೋದು ಸ್ನೇಹಿತರೆ. ಸರಿನಾ? ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಕರಾವಳಿ ಪೊಲೀಸ್ ಇಲಾಖೆಯಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು. ಸರಿನಾ? 60 ವರ್ಷ ಆಗಿರ್ಬೋದು, ಈ ಒಂದು ಹುದ್ದೆಗೆ ನೀವು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸ್ಬೋದು. ಬೋಟ್ ಕ್ಯಾಪ್ಟನ್. ಸರಿನಾ? ಬೋಟ್ ಕ್ಯಾಪ್ಟನ್ ಹುದ್ದೆಗೆ ಇಲ್ಲಿ 2 ಹುದ್ದೆ ಖಾಲಿವೆ ನೋಡಿ. ಪೊಲೀಸ್ ಉಪನಿರೀಕ್ಷಕರ ಹುದ್ದೆಗೆ ಇಲ್ಲಿ ಈ ಒಂದು ಹುದ್ದೆ ಸಮನಾಗಿರುತ್ತೆ ಸ್ನೇಹಿತರೆ. ನೋಡಿ, ಸಹಾಯಕ ಬೋಟ್ ಕ್ಯಾಪ್ಟನ್ 10 ಹುದ್ದೆಗಳ ಖಾಲಿವೆ. ಸಹಾಯಕ ಪೊಲೀಸ್ ಉಪನಿರೀಕ್ಷಕರ ಹುದ್ದೆಗೆ ಈ ಒಂದು ಹುದ್ದೆ ಕೂಡ ಇಲ್ಲಿ ಸಮನಾಗಿರುತ್ತೆ ಸ್ನೇಹಿತರೆ. ಇದು ಕೂಡ ಒಂದು ಪೊಲೀಸ್ ಇಲಾಖೆಯಲ್ಲಿ ಕರೆತಕ್ಕಂಥ ಅಧಿಸೂಚನೆಗಳು ಸ್ನೇಹಿತರೆ. ಎಲ್ಲ ಹುದ್ದೆಗಳು ಕೂಡ ಪೊಲೀಸ್ಗೆ ಸಮಾನಾಂತರವಾದ ಹುದ್ದೆಗಳಾಗಿರುತ್ತೆ. ಮೋಟಾರ್ ಲಾಂಚ್ ಮೆಕ್ಯಾನಿಕ್ 2 ಹುದ್ದೆಗಳು ಇಲ್ಲಿ ಖಾಲಿವೆ ಅಂತ ಮಾಹಿತಿ ನೀಡಿದ್ದಾರೆ. ಸಹಾಯಕ ಪೊಲೀಸ್ ಉಪನಿರೀಕ್ಷಕರ ಹುದ್ದೆಗೆ ಇಲ್ಲಿ ಈ ಒಂದು ಹುದ್ದೆಗಳು ಇಲ್ಲಿ ಸಮನಾಗಿರುತ್ತೆ ಸ್ನೇಹಿತರೆ ನೋಡಿ. ಮತ್ತು ಇಂಜಿನ್ ಡ್ರೈವರ್ಗಳು ಹುದ್ದೆಗೆ ಇಲ್ಲಿ ಕರೆದಿದ್ದಾರೆ. 12 ಹುದ್ದೆಗಳು ಇಲ್ಲಿ ನಿಮಗೆ ಖಾಲಿವೆ ಸ್ನೇಹಿತರೆ. ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗೆ ಈ ಒಂದು ಹುದ್ದೆ ಇಲ್ಲಿ ಸಮನಾಗಿರುತ್ತೆ. ಯಾವುದಪ್ಪ ಅಂತಂದರೆ ಇಂಜಿನ್ ಡ್ರೈವರ್ ಹುದ್ದೆ ಇಲ್ಲಿ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗೆ ಇಲ್ಲಿ ಸಮನಾಗಿರ್ತೀರ. ಕಲಾಸಿ ಅಂತಂದರೆ 4 ಹುದ್ದೆಗಳು ಖಾಲಿವೆ. ಕಲಾಸಿ ಅಂತಂದರೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಈ ಒಂದು ಹುದ್ದೆ ಇಲ್ಲಿ ಸಮನಾಗಿರುತ್ತೆ ಸ್ನೇಹಿತರೆ. ಒಟ್ಟು ಟೋಟಲ್ ಬಂದುಬಿಟ್ಟು 30 ಹುದ್ದೆಗಳು ಈ ಒಂದು ಕರಾವಳಿ ಪೊಲೀಸಲ್ಲಿ ಖಾಲಿವೆ ಅಂತ ಇಲ್ಲಿ ಬರೆದಿದ್ದಾರೆ ನೋಡಿ. ಇನ್ನು ಬೇಕಾದಂಥ ಅರ್ಹತೆಗಳು ನೋಡಿ. ನೇವಿ, ಕೋಸ್ಟ್ ಗಾರ್ಡ್, BSF, ವಾಟರ್ ವಿಂಗ್ನಿಂದ ನಿವೃತ್ತಿಗೊಂಡ ಅಧಿಕಾರಿಗಳು ಈ ಮೇಲಿನ ಹುದ್ದೆಗಳಿಗೆ ದಿನಾಂಕ 6/6/2026 ಸಂಜೆ 4:30 ಒಳಗಾಗಿ ಅರ್ಜಿಗಳನ್ನು ಇಲ್ಲಿ ಸಲ್ಲಿಸ್ಬೋದು ನೋಡಿ. ನೇವಿಯಲ್ಲಿ ಕೆಲಸ ಮಾಡಿದವರು, ಕೋಸ್ಟ್ ಗಾರ್ಡಲ್ಲಿ ಕೆಲಸ ಮಾಡಿದವರು ಮತ್ತು BSF ಅಲ್ಲಿ ಕೆಲಸ ಮಾಡಿದವರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸ್ಬೋದು. ಬಿಟ್ಟರೆ ಬೇರೆ ಯಾರು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಈ ಒಂದು ಹುದ್ದೆಗಳಿಗೆ ಅವಕಾಶವನ್ನು ನೀಡಿಲ್ಲ ಸ್ನೇಹಿತರೆ. ಕೇವಲ ನೇವಿ, ಪೋಸ್ಟ್ ಗಾರ್ಡ್, BSFನಲ್ಲಿ ಕೆಲಸ ಮಾಡಿದಂಥ ಅಭ್ಯರ್ಥಿಗಳಲ್ಲಿ ಅರ್ಜಿಗಳನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಲಾಸ್ಟ್ ಡೇಟ್ ಬಂದುಬಿಟ್ಟು 6/6/2026 ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಲಾಸ್ಟ್ ಡೇಟ್ ಇಲ್ಲಿ ಕೊಟ್ಟಿಸ್ತಾರೆ ಸ್ನೇಹಿತರೆ. ಸರಿನಾ? ಅರ್ಜಿ ಸಲ್ಲಿಸಲು ಸಂಬಂಧಿಸಿದ ವಯೋಮಿತಿ, ವಿದ್ಯಾರ್ಹತೆ, ಅನುಭವ ಮತ್ತು ಷರತ್ತು ಹಾಗೂ ನಿಬಂಧನೆಗಳನ್ನು ಪೊಲೀಸ್ ಅಧೀಕ್ಷಕರು, ಕರಾವಳಿ ಕಾವಲು ಪೊಲೀಸ್, ಉಡುಪಿ ಇವರಿಂದ ಕಚೇರಿ ವೇಳೆಯಲ್ಲಿ ಅಥವಾ ksp.karnataka.government.in ವೆಬ್ಸೈಟ್ ಮುಖಾಂತರ ಪಡೆದುಕೊಳ್ಳಬಹುದು. ಸರಿನಾ? ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಡೈರೆಕ್ಟಾಗಿ ನೀವು ಕೇಳಿಕೊಂಡು ಕೂಡ ನೀವು ಮಾಹಿತಿಗಳನ್ನು ಪಡ್ಕೊಬೋದು. ಇಲ್ಲ ಅಂತಂದರೆ ಆನ್ಲೈನಲ್ಲಿ ಈ ಒಂದು ವೆಬ್ಸೈಟ್ಗೆ ಹೋಗಿ ಕೂಡ ನೀವು ಇಲ್ಲಿ ಎಲ್ಲ ಒಂದು ಹೆಚ್ಚಿನ ಮಾಹಿತಿಯನ್ನು ನೀವು ತೊಗೊಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನಿಮಗೇನಾದ್ರು ಡೌಟ್ ಇತ್ತಪ್ಪ ಅಂತಂದರೆ ಈ ಒಂದು ದೂರವಾಣಿ ಸಂಖ್ಯೆ ಆಗಿರ್ಬೋದು, ಈ ಒಂದು ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿ ನಿಮ್ಮ ಒಂದು ಡೌಟ್ಸ್ಗಳನ್ನು ಇಲ್ಲಿ ನೀವು ಕ್ಲಿಯರ್ ಕೂಡ ಮಾಡ್ಕೊಬೋದು ಸ್ನೇಹಿತರೆ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರಾದರೂ ನೇವಿಯಲ್ಲಿ ಕೆಲಸ ಮಾಡಿದವರಾಗಿರ್ಬೋದು, ಕೋಸ್ಟ್ ಗಾರ್ಡಲ್ಲಿ ಮತ್ತು BSFಲ್ಲಿ ಕೆಲಸ ಮಾಡಿದಂಥ ಅಭ್ಯರ್ಥಿಗಳಿದ್ದರೆ ಅವರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ದಯವಿಟ್ಟು ಅವರು ಕೂಡ ಈ ಒಂದು ಹುದ್ದೆಗೆ ಇಲ್ಲಿ ಅರ್ಜಿ ಕೂಡ ಇಲ್ಲಿ ಸಲ್ಲಿಸ್ಬೋದು. ಅವರು ಬಿಟ್ಟು ಬೇರೆ ಯಾರು ಕೂಡ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಇಲ್ಲಿ ಅವಕಾಶವನ್ನು ಕೊಟ್ಟಿಲ್ಲ ಸ್ನೇಹಿತರೆ. ಸರಿನಾ? ಇಷ್ಟು ಈ ಒಂದು ಹುದ್ದೆ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ದಯವಿಟ್ಟು ಆಸಕ್ತಿ ಉಳ್ಳಂಥ ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು. ಇಷ್ಟು ಈ ಒಂದು ಹುದ್ದೆ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಜಾಬ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಕೆಳಗಡೆ ಚಾನಲ್ ನೇಮ್ ಪಕ್ಕ ಸಬ್ಸ್ಕ್ರೈಬ್ ಬಟನ್ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.